ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಒಬ್ಬ ಟಮಟೆ ಹೊಡ್ಕೊಂಡು ಬರ್ತಾವನೆ. ಏನಪ್ಪಾ ಅಂದ್ರೆ ಇವತ್ತು ಆ ಊರಲ್ಲಿ ಮದ್ವೆ, ಅದಕ್ಕಾಗಿ ಯಾವಾಗಲ್ಲ ಈ ಮೈಕ್ ಸೆಟ್ಟು ಸ್ಪೀಕರ್ ಎಲ್ಲ ಇರ್ಲಿಲ್ವಲ್ಲ, ಅದಕ್ಕಾಗಿ ಅವನು ಟಮಟೆ ಹೊಡ್ಕೊಂಡು ಹೇಳ್ಕೊಂಡು ಬರ್ತಾವನೆ. ಅಲ್ಲಿರೋರಲ್ಲಿ ನಮಗೂ ಗೊತ್ತು ಹೋಗೋ, ನಾವು ಇದೇ ಊರ್ ಕಣ ಅಂತ ಹೇಳ್ತಾವ್ರೆ. ಆಕ್ಚುಲಿ ಇವನೇ ನಮ್ಮ ಹೀರೋ. ಇವನ ಹೆಸರು ರಾಸ ಅಂತ. ರಾಸನಿಗೆ ಅಪ್ಪ ಅಮ್ಮ ಯಾರು ಇಲ್ಲ, ಅಜ್ಜಿ ಒಬ್ರು ಇರ್ತಾರ ಅಷ್ಟೇನೆ. ಸರಿ, ರಾಸ ಅಲ್ಲೆಲ್ಲ ಮೆರವಣಿಗೆ ಮಾಡ್ಬಿಟ್ಟು ಸೀದಾ ಎಲ್ಲರ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು, ಯಾಕಂದ್ರೆ ಅವನು ಭಿಕ್ಷೆ ಬಿಡ್ತಾನಲ್ಲ ಪಾಪ, ಬುದ್ಧಿ ಇಲ್ಲ, ಬುದ್ಧಿ ಸ್ವಲ್ಪ ಕಡಿಮೆ ಅವನಿಗೆ. ಅವ್ರ ದೊಡ್ಡಪ್ಪನ ಮನೆಗೆ ಹೋಗ್ತಾನೆ, ದೊಡ್ಡಮ್ಮ ಊಟ ಹಾಕ್ತಾರೆ. ಇವ್ರು ಒಂಥರ ದೊಡ್ಡ ಮನುಷ್ಯರು ಊರಿಗೇನೆ. ಸರಿ ಹೀರೋ ಎಂಟ್ರಿ ಆಯ್ತು. ಇವಾಗ ಹೀರೋಯಿನ್ ನೋಡ್ಬಿಡೋಣ. ಹೀರೋಯಿನ್ ಅದೇ ತರ ಟಮಟೆ ಹೊಡ್ಕೊಂಡು ಇವನ್ನ ರೇಗಿಸ್ತಾವಳೆ. ಅವನು ಬರ್ತಾನೆ, ಲೇ ಯಾಕೆ ಹಂಗ್ ಮಾಡ್ತೀಯಾ, ನನಗೆ ತುಂಬಾ ಬೇಜಾರಾಗುತ್ತೆ ಕಣೆ ಅಂತ ಅವಳಿಗೆ ಹೇಳ್ತಾನೆ. ಏನಂತ ಹೇಳ್ಬಾರ್ದು, ಕಡ್ಡಿ ಇವನಂತಾನ. ಹಂಗೆ ಹೇಳ್ಬೇಡ, ಹೇಳೋ ಮಾತು ಕೇಳು ಅಂಗಮ್ಮ. ನಮ್ಮ ಹೀರೋಯಿನ್ ಹೆಸರು ಅಂಗಮ್ಮ ಅಂತ. ಸರಿ, ಅವಳ ಹತ್ರ ಒಂದು ಚಿಕ್ಕ ಜಗಳ ಮಾಡ್ಕೊಂಡು ಸೀದಾ ಮನೆಗೆ ಹೋಗ್ತಾನೆ. ಇದು ನಮ್ಮ ರಾಸ ಅವರ ಅಜ್ಜಿ. ಅಯ್ಯಯ್ಯೋ ಭಿಕ್ಷಿಕ್ ನನ್ ಮಗನೇ, ಊರೆಲ್ಲ ಭಿಕ್ಷೆ ಬಿಡ್ತೀಯಲ್ಲೋ, ಒಳ್ಳೆ ದನ ಇದ್ದಂಗಿದೆಯಲ್ಲೋ, ಒಂದು ಕೆಲಸ ಮಾಡೋಕ್ಕಾಗಲ್ವಲ್ಲ ನಿನಗೆ. ನಿಮ್ಮ ಅಪ್ಪ ಅಮ್ಮ ನಿನ್ನ ಎತ್ತಿ ನನ್ನ ಕೆಲ ಕೊಟ್ಬಿಟ್ಟಿರೋದ್ರಲ್ಲ. ದೇವ್ರೇ, ಈ ನನ್ನ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳಪ್ಪ, ಇವನಿಗೇನು ಬುದ್ಧಿ ಇಟ್ಟಿದ್ಯಾ ತಲೆಯಲ್ಲ ಅದ್ದಿ ಇಟ್ಟಿದ್ಯಾನಪ್ಪ ಅಂತ ಅಜ್ಜಿ ಬೈತಾ ಇದೆ. ಹೋಗ್ಯಾ ನೀನು ಮಕ್ಕೆ ಅಂತೇಳಿ ನಮ್ಮ ರಾಸ ಅಜ್ಜಿಗೆ ಬೈದ್ಬಿಟ್ಟು ಹೊಂಟೋಯ್ತಾನೆ. ಹೇಳದ್ನಲ್ಲ ಮಾರನೇ ದಿನದ ಇಲ್ಲಿ ಮದ್ವೆ ಅಂತ. ಎಲ್ಲ ಫುಲ್ಲು ಮದ್ವೆ ಕೆಲಸದಲ್ಲಿ ಫುಲ್ಲು ಜೋರಾಗಿ ಕೆಲಸ ಮಾಡ್ತಾವ್ರೆ. ಆ ಊರ್ ದೊಡ್ಡವರು ಆ ಕಡೆ ಎಣ್ಣೆ ಹೊಡ್ಕೊಂಡು ಪಾಪ ಡ್ಯಾನ್ಸ್ ಆಡ್ತಾವ್ರೆ. ಹಿಂಗೆ ಆಡ್ತಾ ವಯ್ಯನ್ಗೆ ಎಣ್ಣೆ ಜಾಸ್ತಿ ಆಗಿ ಡಮಾರ್ ಅಂತ ಕೆಳಗಡೆ ಬಿದ್ದೋಗ್ಬಿಡದ. ಹಂಗಂದ್ರೆ ಆ ವಯ್ಯ ಕೆಳಗಡೆ ಬಿದ್ದಿ ಸತ್ತೋಗ್ಬಿಟ್ಟ. ಆ ವಿಷಯನ ಬಂದು ಅವ್ರ ಅಮ್ಮನ ಹತ್ರ ಹೇಳ್ತಾರೆ. ಅವ್ರಮ್ಮ ಅಯ್ಯಯ್ಯೋ ಅಂತ ಬಡ್ಕೊಂತಾರೆ. ಅವ್ರ ಹೆಂಡತಿನೂ ಕೇಳ್ತಾರೆ ಏನಾಯ್ತು ಅಂದ್ಬಿಟ್ಟು. ನಿನ್ ಗಂಡ ಸತ್ತೋದ ಕಣೆ ಅಂತ ಹೇಳಿದ ತಕ್ಷಣ, ಸತ್ತೋದ್ನ ಬಿಟ್ಟಾಗ ಹೋಲಿ. ಆ ಊರಲ್ಲಿರೋ ಜನರನ್ನ ಕರೆದು, ಲೋ ರಾಸ ಗೊತ್ತಿದೆ ನೋಡ್ಕೊಡ್ರು, ಅಕಸ್ಮಾತ್ ಅವನಿಗೆ ಮಾತ್ರ ಗೊತ್ತಾಯ್ತು ಅನ್ಕೊಡ್ರಿ, ಭತ್ತದನ್ನ ಯಾರಿಗೂ ಸಿಗಲ್ಲ. ಒಂದು ಅನ್ನಕ್ಕೋಸ್ಕರ ಗಂಡ ಸಾವನೆ ಮುಚ್ಚೋರ್ ನೋಡಿ. ಸರಿ, ನಮ್ ರಾಸನು ಹುಡುಕ್ತಾನೆ. ಇನ್ನೇನು ತಾಲಿ ಕಟ್ಟೋ ಟೈಮು ಬರ್ತಾನಲ್ಲಿಗೆ. ಇರಿ ನಮ್ ದೊಡ್ಡಪ್ಪ ಇಲ್ಲ, ಮತ್ತೆ ಹೆಂಗ್ ತಾಲಿ ಕಟ್ತಾ ಇರಾ, ಯೋ ಅಲ್ಲನ ಇರ್ತಾನೆ ಹುಡ್ಕೋಗ ಅಂತೆಲ್ಲ ರೇಗಿಸ್ತಾರ ಅವನ್ನ. ಸರಿ, ಎಲ್ಲ ಊಟಕ್ಕೂ ಕುತ್ಕೊಂತಾರೆ. ನಮ್ ಹೀರೋಯಿನ್ ಬೇರೆ ರಾಸನ್ನ ರೇಗಿಸ್ತಾರ್ತಾಳೆ. ಎಲ್ಲೋ ನಿಮ್ ದೊಡ್ಡಪ್ಪ ಫಸ್ಟ್ ಹೋಗಿ ಅವ್ರು ನೋಡ್ಕೊಂಬ, ಆಮೇಲೆ ತಿನ್ಬೋದು. ಅವನು ಹೋಗಿ ಹುಡುಕ್ತಾನೆ. ಎಲ್ಲಿ ತಾತ ಸತ್ತೋಗಿದ್ದಾರೆ, ಗೋಣಿಚದಲ್ಲಿ ಹಾಕಿ ಸುತ್ತಿ ಮಡಗೋರಲ್ಲ ಆ ಕಡೆ ಎಲ್ಲೋ. ತಿರ್ಗಾ ಬಂದು ಊಟಕ್ಕೆ ಕುತ್ಕೊಂತಾನೆ. ಹಿಂಗೆ ಎಲ್ಲಾರ್ಗೂ ಊಟ ಹಾಕ್ತಾರೆ, ಬಟ್ ನಮ್ ರಾಸನ್ಗೆ ಊಟ ಹಾಕಲ್ಲ. ಅಲ್ಲಿ ಸ್ವಲ್ಪ ಫೀಲ್ ಮಾಡ್ಕೋತಾನೆ, ಊಟ ಕೊಡ್ರಿ ಇಲ್ಲಂದ್ರೆ ನಾನು ಹೊಂಟೋಯ್ತೀನಿ ಅಂತಾನೆ. ನಮ್ಮ ಹೀರೋಯಿನ್ನು ಹಂಗೆ ಅವನ್ನ ನೋಡ್ತಾಳೆ. ಹೀರೋನ್ಗೆ ಅರ್ಥ ಆಗೋಯ್ತು ಪಾಪ ಇವನು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ. ಸರಿ, ಅವನು ಹೋಗ್ಬಿಡ್ತಾನೆ ಎದ್ದಿ. ಅಲ್ಲಿ ಹೋಗ್ಬಿಟ್ಟು ಡಮ ಅಂತ ಟಮಟೆ ಹೊಡಿತಾವ್ ಜೋರಾಗೆ. ಅಲ್ಲಿಗೆ ನಮ್ಮ ಹೀರೋಯಿನ್ ಒಂದು ಟಿಫಿನ್ ಕೆರಿಯರಲ್ಲಿ ಊಟ ತಗೊಂಬಂದು ಕೊಡ್ತಾಳೆ. ಅವನು ತಿಂತಾವನೆ, ಹೊಟ್ಟೆ ಹಸಿ ಅಲ್ವಾ ಪಾಪ ಅವನಿಗೆ. ತಿಂತ ಸ್ವಲ್ಪ ಕೈ ಟಚ್ ಆಗಿ ನಮ್ಮ ಹೀರೋಯಿನ್ ಅವನಿಗೆ ಹೇಳ್ತಾಳೆ, ನಾನು ನಿನ್ನ ಮನಸ್ಸಲ್ಲಿ ನೆನ್ಸ್ಕೊಂತ ಇದೀನಿ ಕಣೋ. ಇದೇ ಪ್ರಪೋಸ್ ಮಾಡೋದು ಆ ಕಾಲದಲ್ಲಿ. ಅವನು ಇದೆಲ್ಲ ಕೇರ್ ಮಾಡಲ್ಲ. ಇನ್ನೇನು ಒಂದು ಸಾಂಗ್ ಅಲ್ಲಿ ಹಂಗೆ ಹಿಂಗೆ ಆಗ್ಬಿಡುತ್ತೆ. ನಮ್ಮ ಹೀರೋ ಒಂದು ಸೇರ್ಬಿಟ್ರು. ಅಲ್ಲೇ ಒಂದು ರೊಮ್ಯಾನ್ಸು ಆಗೋಯ್ತು ಆ ವಾರ್ಡಲ್ಲೇ. ಸರಿ, ಹಾಡೆಲ್ಲ ಮುಗೀತು. ಮಾರನೇ ದಿನ ನಮ್ಮ ಹೀರೋಯಿನ್ ಮನೆಗೆ ನಮ್ಮ ರಾಸ ಬಂದವನೆ. ಅತ್ತೆ ಹಂಗಮ್ಮ ಇಲ್ಲೋದ್ಲು. ಲೇಯ್ ಹಂಗೆಲ್ಲ ಹೇಳ್ಬೇಡ ಕಣೋ, ಆಮೇಲೆ ಊರವ್ರು ನೋಡ್ಬಿಟ್ಟು ಒಂಥರ ಅಂತಾರೆ. ಯಾರು ಏನಂತೆ, ನಾನು ಅವಳನ್ನ ನೆನ್ಸ್ಕೊಂತ ಇದೀನಿ, ಹಂಗಾರೆ ಲವ್ ಮಾಡ್ತಾ ಇದೀನಿ ಅಂತ ಅವನು ಹೇಳ್ತಾವನೆ. ಏನೋ ಲವ್ ಮಾಡ್ತಾ ಇದೀಯ ಭಿಕ್ಷಿಕ್ ನನ್ನ ಮಗನೇ ಅಂತೇಳಿ ಪಂಚಾಯ್ತಿ ರೆಡಿ ಮಾಡ್ತಾರೆ. ಸ್ವಾಮಿ ಸ್ವಾಮಿ, ಈ ಭಿಕ್ಷಿಕ್ ನನ್ನ ಮಗ ನನ್ನ ಮಗಳನ್ನ ಲವ್ ಮಾಡ್ತಾನೆ ಅಂತ ಅವ್ರ ಅಮ್ಮ ಅವರು ನ್ಯಾಯ ಒಪ್ಪಿಸ್ತಾವ್ರೆ ಪಂಚಾಯ್ತಿ ಮಾಡೋರಿಗೆ. ಅಲ್ಲಿ ನಮ್ಮ ಹೀರೋಯಿನ್ ಕುತ್ಕೊಂಡು ಅವನ್ನ ರೇಗಿಸ್ತಾವಳೆ, ಬಾರ ಮದುವೆ ಮಾಡ್ಕೊಳ್ಳೋಣ ಅಂತ. ಆಮೇಲೆ ಪಂಚಾಯ್ತಿ ಕಟ್ಟೆಯಲ್ಲಿ ದೊಡ್ಡ ಮನುಷ್ಯರೆಲ್ಲ ಸೇರಿ, ಬೇಡ ಕಣೋ ಅವಳನ್ನ ಬಿಟ್ಬಿಡು, ತಗೋ ಕರ್ಪೂರ, ಕೈ ಕಾಣೆ ಮಾಡು ಅಂತ ಹೇಳ್ತಾರೆ. ನಮ್ಮ ಹೀರೋರ ಅಜ್ಜಿ ಹೆಂಗೋ ಹಂಗೆ ಮಾಡಿ ಹಾಗೆ ಹಣೆ ಕಾಯ್ತು. ಏನ್ ದೊಡ್ಡ ಇವನೊಂದು ಲೈಲ, ಇವಳೊಂದು ಮಜ್ನು, ಪಂಚಾಯ್ತಿ ಬೇರೆ ಕೇಳುವರಿಗೆ ಅಂತೇಳಿ ಅಜ್ಜಿ ಸೆಂಟ್ರಲ್ಲಿ ಕಡ್ಡಿ ಅಲ್ಲಾಡ್ಸ್ಬಿಡುತ್ತೆ. ಹೆಂಗೋ ಹಣೆ ಮಾಡಿಲ್ವಲ್ಲ. ಹೀರೋಯಿನ್ ಪಾಪ ಉಸಿರು ಬಿಡ್ತಾವಳೆ. ಸೀದಾ ಮನೆಗೆ ಬರ್ತಾನೆ. ಅಜ್ಜಿ ಬಾಯಿಗೆ ಬಂದಂಗೆ ಬೈತಾವಳೆ. ನನಗೆ ಗೊತ್ತು ಕಣ ನನ್ನ ಮಗನೇ, ನೀನು ಡೈಲಿ ಸ್ನಾನ ಮಾಡ್ದಾಗ್ಲೇ ಅನ್ಕೊಂಡೆ ಎಂತ ನನ್ನ ಮಗ ನೀನಿರ್ಬೇಕು ಅಂದ್ಬಿಟ್ಟು. ಅವನು ಹೇಳ್ತಾನೆ, ಅಜ್ಜಿ ಇದೆಲ್ಲ ಮಾತು ಬಿಡು, ಫಸ್ಟ್ ನನಗೂ ಅಂಗಮ್ಮನಿಗೆ ಮದುವೆ ಮಾಡೋದ್ ನೋಡೆ, ಕನ್ಸಲ್ಲಿ ಅವಳೇ ಬರ್ತಾಳೆ. ಅದಕ್ಕೆ ಅಜ್ಜಿ ಹೇಳ್ತಾಳೆ, ಹ್ಞೂ ಕಣ, ನನ್ನ ಕನ್ಸಲ್ಲಿ ಇಬ್ರು ಬರ್ತೀರಾ ಭಿಕ್ಷೆ ಹೊಡೆದಾರ ಅಂತ ಹೇಳ್ಬಿಟ್ಟು ಅಜ್ಜಿ ಒಂದು ಕಾಮಿಡಿ ಮಾಡುತ್ತಲ್ಲಿ. ಮಾರನೇ ದಿನ ನಮ್ಮ ಹೀರೋಗೋ ಸ್ವಲ್ಪ ರೋಷ ಬಂದು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾನೆ. ಅಲ್ಲೊಂದು ಅಂಗಡಿ ಇರುತ್ತೆ, ಅಲ್ಲೋ ಕುತ್ಕೊಂಡು ಅಣ್ಣ ಏನೋ ಕೆಲಸ ಇರಕೋಣ ಅಂತ ಹೇಳ್ತಾನೆ. ಆ ಅಂಗಡಿ ಓನರ್ ನನ್ನ ಮಗನೇ ಟೇಬಲ್ ಮೇಲೆ ಕುತ್ಕೋತೀಯ ಅನ್ಬಿಟ್ಟು ಹೊಡೆದಾಕ್ ಬಿಡದ, ಕೆಲಸ ಏನಿಲ್ಲ ಹೋಗಂತ. ಹೊರಗಡೆಯಿಂದ ಒಂದು ಲೇಡೀಸ್ ವಾಯ್ಸ್ ಬರುತ್ತೆ. ಅದೇ ಆ ವಯ್ಯ ನಿಂತಿ, ಯೋ ಅಲ್ಲಿ ಹಿಂದ್ಗಡೆ ಸೌದೆ ಇದೆ, ಅದನ್ನ ಹೊಡೆದಾಕ ಕೇಳು ಅಂತೇಳಿ ಅವನು ಸೌದೆ ಗಿವ್ದೆ ಎಲ್ಲ ಪಾಪ ಎಷ್ಟು ಕಷ್ಟ ಬಿದ್ದಿ ಹೊಡೆದಾಕ್ತಾನೆ ಗೊತ್ತಾ. ಹೊಡೆದಾಕ್ಬಿಟ್ಟು, ಸ್ವಾಮಿ ಕೂಲಿ ಕೊಡಿ ಸ್ವಾಮಿ ಅಂತಾನೆ. ಏನೋ ಕೂಲಿನ, ಇಲ್ಲಿ ನೋಡಿ ಭಿಕ್ಷಕ್ ನನ್ನ ಮಗನಿಗೆ ಕೂಲಿ ಬೇರೆ ಬೇಕಂತೆ ಅಂತೇಳಿ ಅವನ್ನ ಓಡಿಸ್ಬಿಡ್ತಾರೆ. ಅವನು ಕುತ್ಕೊಂಡಲ್ಲಿ ಗೊಳೋ ಅಂತ ಅಳ್ತಾವನೆ. ಅಲ್ಲಿ ಬಂದಾಗ ಒಬ್ಬ ನೀಚ ಪಿಚಾಚಿ ನನ್ನ ಮಗ ಬಂದಲ್ಲಿ ಕುತ್ಕೊಂಡವನೆ. ಏಯ್ ಬರ ಇಲ್ಲಿ ಅಂತ ನಮ್ಮ ಹೀರೋನ ಕರೀತಾನೆ. ಅವನು ಬಂದು ಕುತ್ಕೋತಾನೆ. ಕಾಲಿಗೆ ಬಿದ್ದುಬಿಟ್ಟು, ಯಾವ ಊರೋ ನಿಂದು ಅಂತಾನೆ. ನಮ್ದು ಸಾಲೂರು ಸ್ವಾಮಿ ಅಂತ ಹೇಳಿದ ತಕ್ಷಣ ಅವನ ಮುಖ ಒಳ್ಳೆ ನರಿ ತರ ಮಾಡ್ಕೊಂಡು, ಇನ್ನೇನು ಸಾಲೂರಲ್ಲಿ ಒಂದು ಪಂಚಾಯ್ತಿ ರೆಡಿ ಮಾಡ್ತಾರೆ. ಅಲ್ಲಿ ಊರವರೆಲ್ಲ ಬಂದವ್ರೆ. ಲೇ ನಿಮ್ಮ ಮನೆ ಬರ ನೋಡಿದ್ರ ಅಂತ ನರಿ ನನ್ನ ಮಗ
ಮಗ ಹೇಳ್ತಾವನೆ, ಇವನ ನಾವು ನರಿ ಅಂತಾನೆ ಕರೆಯೋಣ, ಯಾಕಂದ್ರೆ ನರಿನೇ ಇವನು, ಇಲ್ಲೇ ಹುಟ್ಟಿ ಸಾಯ್ಬೇಕಂತಿದೆ ಕಣ, ನಾನು ನಿಮ್ ತರನೇ ಕಷ್ಟ ಬೀಳ್ತಾ ಇದ್ದೆ ನೋಡು, 3 ದಿನ 6 ತಿಂಗಳು ಓದೆ, ಸಂಪಾದನೆ ಮಾಡ್ಕೊಂಡ್ ಬಂದೆ, ಮನೆ ಕಟ್ಟಿದೆ, ತೋಟ ಮಾಡ್ಕೊಂಡಿದೀನಿ ಅಂತ ಅವ್ರಿಗೆ ಸ್ವಲ್ಪ ಆಸೆ ತೋರಿಸ್ತಾವನೆ. ಆ ಊರವ್ರು ಒಂದೊಂದೇ ಕೇಳ್ತಾವ್ರೆ, ಏನ್ ಸ್ವಾಮಿ ಎಂತಿ ಮಕ್ಳಿದ್ದಾರೆ, ಸಂಸಾರ ಇದೆ, ಮನೆ ಇದೆ, ಏನ್ ಸ್ವಾಮಿ ಮಾಡೋದು, ಲೇ ಎಲ್ಲ ಬಿಟ್ಟು ಬಂದ್ರು ಆಯ್ತಾ, ನಿಮಗೆ ಕೊಡೋ ಕೆಲಸ ಸಿಂಪಲ್ ಕೆಲಸ ಕಣೋ, ಜಸ್ಟ್ ಒಂದೆರಡು ಎಲೆಗಳು ಕೀಳಬೇಕು ಟೀ ಎಸ್ಟೇಟಲ್ಲಿ. ಅಲ್ಲೊಬ್ಬ ಕುಳ್ಳ ಕೇಳ್ತಾನೆ, ಏನು ಸಮಯ ಎಸ್ಟೇಟು ಅಂತೀರಾ, ಚಳಿ ಆಗುತ್ತೆ, ಏನೋ ಎಣ್ಣೆ ಗಿಣ್ಣೆ ಸಿಗುತ್ತಾ ಹೆಂಗೆ, ಲವ್ ತಲೆ ಕೆಡ್ಸ್ಕೊಂಬಿಡಕಣೋ, ಬ್ರಿಟಿಷ್ನವ್ರೆ ಹಾಕ್ಕೊಡ್ತಾರೆ ಎಣ್ಣೆ ನಿನಗೆ ಅಂತ ಹೇಳಿ ಎಲ್ಲ ಗಂಡಸ್ರನ್ನು ಎಳ್ಕೊಂಡ್ಬಿಡ್ತಾನ ಅವನು. ಸ್ವಾಮಿ ಈ ಮಕ್ಕಳನ್ನೆಲ್ಲ ಏನು ಮಾಡೋ ಸ್ವಾಮಿ ಅಂತ ಕೇಳ್ತಾರೆ ಊರವರು. ಮಕ್ಕಳನ್ನ ಕರ್ಕೊಂಬಾರೋ, ಅವ್ರವ್ರ ತಕ್ಕನಂಗೆ ಅವ್ರವ್ರ ಸಂಬಳ ಕೊಡ್ತೀನಿ, ಚೆನ್ನಾಗಿ ದುಡೀರಿ, ಬಂದ್ಬಿಟ್ಟಿಲ್ಲಿ ಮನೆಗಿನ್ನೆ ತಗೊಳ್ರಿ, ತೋಟ ಮಾಡ್ರಿ ಅಂತೇಳಿ ಜಾಕ್ ಹಾಕ್ಬಿಡ್ತಾನೆ. ಎಲ್ಲರೂ ಸ್ವಲ್ಪ ಯೋಚನೆ ಮಾಡ್ತಾವ್ರೆ. ಬಟ್ ಅಲ್ಲೊಬ್ಬ ದುಡ್ಡಿನ ಡಬ್ಬ ಇಟ್ಕೊಂಡಿರ್ತಾನೆ, ಅದನ್ನ ಓಪನ್ ಮಾಡಿದ ತಕ್ಷಣ ನಮ್ಮ ಜನರೆಲ್ಲ ಪಾಪ ದುಡುಕ್ಬಿಟ್ರು. ಇನ್ನೇನು ಒಬ್ಬೊಬ್ರೆ ಅಡ್ವಾನ್ಸ್ ತಗೊಂತಾವ್ರೆ. ಅದರಲ್ಲಿ ನಮ್ಮ ಹೀರೋನು ಹೊಂಟೈತಾನೆ. ಇವಾಗ ಮೊನ್ನೆ ಹೊಸದಾಗಿ ಮದುವೆ ಆಯ್ತಲ್ಲ, ಅವರು ಹೊಂಟೈತಾನೆ. ಅವಳು ಬಂದು ಹೇಳ್ತಾಳೆ, ಮಾಮ ಬೇಡ ಅಂತ. ವಾಗೆ ಅನ್ಕೊಂಡು ದುಡ್ಡಿನ ಆಸೆಗೆ ಹುಡುಗ ಸೈನ್ ಮಾಡ್ಬಿಟ್ಟ. ಮಾರನೇ ದಿನ ಹೋಗ್ಬೇಕಲ್ಲಿಗೆ ನಮ್ಮ ಹೀರೋಯಿನ್ ಬೇರೆ ಕುತ್ಕೊಂಡು ಅಳ್ತಾವಳೆ. ಈ ಕಡೆ ಅಜ್ಜಿ ಬೇರೆ, ಅಲ್ಲಿ ಎಲ್ಲೋ ಓದೇ ರಾಸ, ನನ್ನ ಮೊಮ್ಮಗನೇ ನನ್ ಬಿಟ್ಟು ಹೋಯ್ತಾ ಇದೆಯೇನೋ ಅಂತ ಅಜ್ಜಿನೂ ಈ ಕಡೆ ಅಳ್ತಾ ಇದೆ. ಅವನು ಬರ್ತಾನೆ, ಅವಳು ಹೇಳ್ತಾಳೆ, ಬೇಡ ಕಣೋ, ಹೇಳೋ ಮಾತು ಕೇಳು ಅಂತ. ಅವನು ಅವಳ ಮಾತು ಕೇಳದೆ ಸೀದಾ ಎಲ್ಲ ಜರ್ನಿನ ಸ್ಟಾರ್ಟ್ ಮಾಡಿದ್ರು. ಅಲ್ಲೊಂದು ಹಾಡು, ಯಾಡನ್ನ ಕೇಳಿ ಸಕ್ಕದಾಗಿರುತ್ತೆ ಹಾಡು. ನಡ್ಕೊಂಡು ಹೋಯ್ತವ್ರೆ ಎಲ್ಲರಲ್ಲಿ ಊಟ ಮಾಡ್ಕೊಂಡು ಯಾವ ನೀರನ್ನ ಕುಡ್ಕೊಂಡು ಹಂಗೆ ಹೋಯ್ತಾ ಜಾಗನ ಹೋಗಿ ಸೇರೋ ಅಷ್ಟರಲ್ಲಿ 1.5 ತಿಂಗಳಾಯ್ತು. ಅಲ್ಲೊಬ್ಬ ಸುಸ್ತಾಗಿ ಕೆಳಗಡೆ ಬೀಳ್ತಾನೆ. ಅವನ ಎಂತಿ ಬೇರೆ, ಸ್ವಾಮಿ ನನ್ ಗಂಡ ಬಿದ್ದದ ಸ್ವಾಮಿ, ಸ್ವಲ್ಪ ನೀರ್ ಕುಡಿ ಸ್ವಾಮಿ ಅಂತ ಗುಳು ಅಂತ ಹತ್ಕೊಂತಾಳೆ. ಆ ನರಿ ನನ್ನ ಮಗ ಎದ್ಬಿಟ್ಟು, ಥೂ ನನ್ನ ಮಗನ್ ಕರ್ಕೊಂಬಂದಿದೆ ವೇಸ್ಟ್, ಏಯ್ ಬಿಸಾಕ್ಬಿಟ್ಟು ಬಾರ ಆ ಕಡೆ ಟೈಮ್ ಆಯ್ತು ಅಂತ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಇಂಟ್ರೋಲ್ ಆ ಕೈನ ಹಂಗೆ ತೋರಿಸಿ ಎಲ್ಲ ಬಂದ್ ಸೇರಿದ್ರು. ಬರ್ಬೇಕಾದ್ರೆ 4-5 ಜನ ಹೇಳ್ತಾವ್ರೆ, ಏನ್ರು ಅಲ್ಲಿ ಊರಲ್ಲಿ ಸಾಯಕ್ ಜಾಗ ಇಲ್ದೆ ಇಲ್ಲಿ ಬಂದ್ರನೋ ಹಂಗೆ ಹಿಂಗಂತ ಕೇಳ್ತಾವ್ರೆ. ಇವರು ನಡ್ಕೊಂಡು ಹಂಗೆ ಒಳ್ಳೆ ಕತ್ತೆಗಳ ತರ ಒಬ್ಬೊಬ್ರು ಹೋಗ್ತಾವ್ರೆ. ಗುರು ಪಾಪ ಇಲ್ಲಿ ಎಷ್ಟು ಕಷ್ಟ ಬೀಳ್ಬೇಕಂತ ಅವ್ರು ಇನ್ನೂ ಒಬ್ರಿಗೂ ಗೊತ್ತಿಲ್ಲ ಅದು. ಹಂಗೆ ಈ ಕಡೆ ನಮ್ಮ ಅಂಗಮ್ಮನ್ ಬೇರೆ ತೋರ್ಸವ್ರೆ ಹೀರೋಯಿನ್ನ. ಅವಳು ಒಂದ್ ಕಡೆ ಹತ್ಕೊಂಡು ಪಾಪ ನಿಂತ್ಕೊಂಡವಳೆ. ಅಜ್ಜಿನೇ ಬಂದವನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾಳೆ. ಎಲ್ಲ ಬಂದು ಸೇರಿದ್ರಲ್ಲ ಒಂದ್ ಕಡೆ. ಈ ಕಡೆ ನರಿನ ಬೇರೆ ತೋರ್ಸವ್ರೆ. ಅವನ ಹೆಂಡತಿ ಬಂದು ಇವನಿಗೆ ಆರತಿ ಎತ್ತವಳೆ. ಕಚ್ಚಡ ನನ್ನ ಮಕ್ಕಳು. ಸರಿ ಡಾಕ್ಟರ್ ಚೆಕಪ್ ಮಾಡ್ಸೋಣ ಅಂತೇಳಿ ಅಲ್ಲೊಬ್ರು ಡಾಕ್ಟರ್ ಇರ್ತಾರೆ. ಇವರೇನು ಓದಿ ಡಾಕ್ಟರ್ ಆಗಿಲ್ಲ, ಹಂಗೆ ಇಲ್ಲೇ ಡಾಕ್ಟರ್ ಕಲ್ತವ್ರೆ. ಅವ್ನು ಬರ್ತಾನೆ, ಚೆಕ್ ಮಾಡ್ತಾನೆ, ಒಬ್ಬೊಬ್ಬರನ್ನ ಚೆಕ್ ಮಾಡ್ತಾನೆ. ನಮ್ಮ ಹೀರೋನು ಚೆಕ್ ಮಾಡ್ತಾನೆ. ಏನೋ ನಿನ್ನ ಬಾಡಿ ಸ್ಟೀಲ್ ಬಾಡಿ ಇದ್ದಂಗೆ ಐತಲ್ಲ ಅಂತೇಳಿ ಒಬ್ಬೊಬ್ಬರನ್ನೇ ಲೈನಲ್ಲಿ ಕಳಿಸ್ತಾರೆ. ಅಲ್ಲಿ ಅಕ್ಕಿ, ಗೋಧಿ, ರಾಗಿ ಇದೆಲ್ಲ ಏನಿಲ್ಲ ಏನೇನೋ ಕೊಡ್ತಾವ್ರೆ. ಕೊಡೋದಕ್ಕೆಲ್ಲ ಅಲ್ಲಿ ಒಬ್ಬ ಲೆಕ್ಕ ಬರ್ಕೊಂತಾವನೆ. ಎಲ್ಲಾರನ್ನು ಮನೆಗೆ ಕಳಿಸಿದ್ರು. ಎಲ್ಲಾರು ಒಂದು ಗುಡಿಸಲು ತಗೊಂತಾರೆ. ನಮ್ಮ ಹೀರೋ ಒಂದು ಗುಡಿಸಲು ಓಡ ಹೋಗ್ತಾನೆ. ಅದು ಆಕ್ಚುಲಿ ಬೇರೆಯವ್ರ ಗುಡಿಸಲು. ಅವಳು ಬಂದ ತಕ್ಷಣ, ಏಯ್ ಯಾರೋ ನೀನು, ಕಚಡ ನನ್ನ ಮಗನೇ ಬಾಚೆ ಅಂತೇಳಿ ನಮ್ಮ ಹೀರೋನ ಬಾಯಿಗೆ ಬಂದಂಗೆ ಬೈತಾವಳೆ. ಇವಳು ಒಂಥರ ಇಲ್ಲಿ ಹೀರೋಯಿನ್ನೇ. ನೈಟ್ ಆಯ್ತು, ಎಲ್ಲರೂ ಹಂಗೆ ಮಲ್ಕೊಂಡಿದಾರ. ಪಾಪ ಭೂಮ್ ಅಂತ ಒಂದು ಸೌಂಡ್ ಬರುತ್ತೆ ಗುರು. ಆ ನನ್ನ ಮಕ್ಕಳು ಇವ್ರನ್ನ ಪಿ ಊದಿ ಎಲ್ಲಾರನ್ನು ಎಬ್ಬರಿಸ್ತಾವನೆ. ಎಲ್ಲರೂ ಸೀದಾ ಏನ್ ಮಾಡಕ್ ಗೊತ್ತಿಲ್ದಿರಂಗೆ ಒಬ್ಬೊಬ್ರೆ ಹೋಗ್ತಾವ್ರ ಹಂಗೆ ಲೈನಾಗೆ. ಒಬ್ಬೊಬ್ಬರಿಗೂ ಒಂದೊಂದು ಕೆಲಸ ಕೊಟ್ಟಿದ್ದಾರೆ. ಆ ಊರು ಗಂಡಸ್ರಲ್ಲ ಏನೋ ಆ ನರಿ ನನ್ನ ಮಗ ಏನೇನೋ ಹೇಳಿ ಕರ್ಕೊಂಬಂದ. ಇಲ್ಲಿ ಒಂದು ಇಂಗ್ಲಿಷ್ ಅವರು ಇಲ್ಲ, ಯಾರು ಇಲ್ವಲ್ಲೋ ಅಂತ ರೇಗಿಸ್ತಾವನೆ. ಅವನು ಹೊಡಿಯೋಕೆ ಬರ್ತಾನೆ. ನನ್ನ ಮಗನೇ ಇಲ್ಲಿ ಇಷ್ಟೊಂದು ಕಷ್ಟ ಬೀಳ್ತಾ ಇದೀನಿ, ಹುಡುಗಿ ಬೇಕಾದಿನಿಗೆ ಅಂತ ಕುಳ್ಳನ್ ಮಗ. ಈ ಕಡೆ ನಮ್ಮ ಇನ್ನೊಬ್ರು ಹೀರೋಯಿನ್ ತೋರಿಸ್ತಾರೆ. ಅವ್ರು ಒಂದು 20 ಜನಕ್ಕೆ ಟ್ರೈನಿಂಗ್ ಕೊಡಬೇಕು. ಆ ಟ್ರೈನಿಂಗ್ ಕೆಲಸ ಇವ್ರು ಕೊಟ್ಟಿರ್ತಾನೆ. ಸೀರೆನ ಮೇಲ್ಗಡೆ ಎತ್ಕಟ್ಟು ಸೊಂಟದ ಮೇಲೆ ಆಯ್ತಾ, ಕೆಳಗಡೆ ತಗೋ, ಇದನ್ನ ಉಜ್ಕೋ, ಅವಾಗಲೇ ಆ ಜಿಗಣೆ ಬರುತ್ತಲ್ಲ ಅದು ಕಚ್ಚಲ ಇಲ್ಲ, ರಕ್ತ ಎಲ್ಲ ಕುಡ್ಕೊಂಡ್ಬಿಡುತ್ತೆ ಕಣೆ ಅಂತ ಅವರು ಹೇಳ್ತಾವ್ರೆ. ಅಲ್ಲೊಂದಿಬ್ರು ಮಾತಾಡ್ತಾವ್ರೆ. ಏನಮ್ಮ ಓನರ್ಗಿನಾರು ಬರ್ತಾರ ಹೆಂಗೆ? ಹೋ ತಲೆ ಕೆಡ್ಸ್ಕೊಂಬೇಡಿ, ನಿನ್ನೆ ನೈಟೆಲ್ಲ ನನ್ನ ಹತ್ರನೇ ಮಲ್ಕೊಂಡಿದ್ದ, ಕರೆಕ್ಟಾಗಿ 11 ಗಂಟೆಗೆ ಬರ್ತೀನಿ ಡಾರ್ಲಿಂಗ್ ಅಂತ ಹೇಳಿದ್ದಾರೆ ಅಂತೇಳಿ ಬಾಯಿ ಮುಚ್ಚಿಲ್ಲ. ಅಲ್ಲಿ ನೋಡಿ ಒಬ್ಬ ಕುದುರೆಲ್ಲ ಬರ್ತಾವನೆ. ಅವನ ಕಣ್ಣು ಹೊಸ್ತಾಗಿ ಬಂದ್ರಲ್ಲ ಅವಳ ಮೇಲೆ ಬಿತ್ತು. ಸೀದಾ ಹಂಗೆ ಹೋಗ್ತಾನೆ. ಅವಳು ಸ್ವಲ್ಪ ರೇಗಿಸ್ತಾವನೆ. ಅವಳು ಆ ಅಂತ ಬಡ್ಕೊಂತಾಳೆ. ಅಲ್ಲೊಬ್ಬ ಬರ್ತಾನೆ. ಏನೋ ಹೇಳ್ತಾಳೆ ಇವಳು, ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ. ಮೈಲಾಟ್ ಅಂತಾಳೆ ಸ್ವಾಮಿ ನಿಮ್ಮನ್ನ ಅಂತ ಹೇಳಿದ ತಕ್ಷಣ ಇಂಗ್ಲೀಷ್ ಅವನು ನನಗೆ ಹೇಳ್ತಾವಳೆ ಅಂತೇಳಿ ತಿರ್ಗಾ ಕೈಕಕ್ಕೆ ಹೋಗ್ತಾನೆ. ಬಟ್ ಅವಳು ಹೊಡೆದ್ಬಿಡ್ತಾಳೆ ಅವನಿಗೆ. ನರಿ ಪಕ್ಕದಲ್ಲಿ ಹೇಳ್ತಾವನೆ, ಲೇ ನಿನ್ ಕತೆ ಮುಗಿದ್ದು ಕಣ ಅಂತ. ಸರಿ ಇಂಗ್ಲೀಷ್ ಅವನು ನರಿಗೆ ಹೊಡಿತಾನೆ ಹುಚ್ಚು ನಾ ಏಟ್ ಹೊಡಿತಾನೆ. ಹೊಡೆದ್ಬಿಟ್ಟು ಅವ್ನ ಪಾಠ ಹಂಗೆ ಹೊಂಟೈತಾನೆ. ಆಮೇಲೆ ನರಿ ಇವ್ರನ್ನೆಲ್ಲ ಹಿಡ್ಕೊಂಡು ಹೊಡ್ತಾಕದ. ನಮ್ಮ ಹೀರೋನು, ಏನ್ ಸ್ವಾಮಿ ನಿಮ್ಮಂತಾನೆ ನಂಬ್ಕೊಂಡು ಬಂದ್ವಿ ಅಂತ ತಪ್ಕೊಂತಾನೆ. ಅವ್ನ ಕೈ ನೋಡಿದ ತಕ್ಷಣ ಬಿಟ್ಬಿಡ್ತಾನೆ. ಬೇಡ ಸ್ವಾಮಿ, ನಮ್ಗೆ ಕೆಲಸನೂ ಬೇಡ ಏನು ಬೇಡ, ನಾವ್ ಇಲ್ಲಿಂದ ಫಸ್ಟ್ ಹೋಗ್ಬಿಡ್ತೀವಿ, ನಮ್ ಜನ ಎಲ್ಲ ಅಂತ ಹೇಳಿದ ತಕ್ಷಣ ಅವನ ಹೊಡೆದಾಕ್ಬಿಟ್ಟು ಬಂದಲ್ಲಿ ಬಂಡೆ ಮೇಲೆ ನಿಂತ್ಕೊಂಡು ಹೇಳ್ತಾನೆ, ಗುರು ನೋಡ್ರೋ ಪರದೇಸಿ ನನ್ನ ಮಕ್ಕಳ, ನಾನು ಮನಸ್ಸು ಮಾಡದೆ ಒಬ್ಬನ ಇಲ್ಲಿ ಹೋಗಕ್ಕಾಗಲ್ಲ. ಅಕಸ್ಮಾತ್ ಹೋಗೋಣ ಅಂತ ಟ್ರೈ ಮಾಡಿದ್ರೆ ನನ್ನ ಮಕ್ಕಳ ಇಲ್ಲೇ ತೋಡಿ ಇಲ್ಲೇ ಊತಾಕ್ಬಿಡ್ತೀನಿ ಅಂತೇಳಿ ಅವ್ರಿಗೆ ತುಂಬಾ ಕ್ರೂರವಾಗಿ ವಾರ್ನಿಂಗ್ ಕೊಡ್ತಾವನೆ. ಇವಾಗ ಗೊತ್ತಾಯ್ತಾ ಇವನ ಯಾಕೆ ನನ್ನ ನರಿ ಅಂತ ಕರೆದೆ ಅನ್ಬಿಟ್ಟು. ಸರಿ ಅವತ್ ನೈಟೇ ಒಬ್ಬ ಎಸ್ಕೇಪ್
ಆಗವನೆ ಅವನ್ನ ಎಳ್ಕೊಂಬಂದು ಅಲ್ಲಿ ಡಾಕ್ಟರ್ ಶಾಪ್ ಕರ್ಕೊಂಡು ಹೋಗ್ತಾರೆ ಅಂತ ಒಂದು ಸೌಂಡ್ ಬರುತ್ತೆ. ಬಟ್ ಅವನ್ನ ಏನ್ ಮಾಡಿದ್ರಂತ ಇವಾಗ ತೋರಿಸಿಲ್ಲ. ಈ ನರಿ ನನ್ನ ಮಗ ಅವನ್ನ ನೋಡಕ್ ಹೋಗೋಣ ಇಂಗ್ಲಿಷ್ ಅವನ್ನ. ಅವರಲ್ಲಿ ಒಳಗಡೆ ಎಣ್ಣೆ ಹಾಕ್ತಾವ್ರೆ. ಇವನು ಆಚ ಕಡೆ ಬ್ಲೆಸ್ ಮೀ, ಹೆಲ್ಪ್ ಮಾಡಿ, ಕ್ಷಮಿಸಿ ಕ್ಷಮಿಸಿ ಅಂತ ಬಡ್ಕೊಂತವನೆ. ಅಲ್ಲೊಬ್ಬ ತಾತಪ್ಪ ಬರ್ತಾನೆ. ಅವನಿಗೆ ಸ್ವಲ್ಪ ಅವರು ಏನ್ ಮಾಡ್ತಾರೆ ನೋಡಿ ಹೇಳಯ್ಯೋ ಅಂತ ಹೇಳಿದ ತಕ್ಷಣ ಅಯ್ಯಪ್ಪನು ಬಗ್ ನೋಡ್ತಾನೆ. ಎಣ್ಣೆ ಹಾಕ್ತಾವ್ರಪ್ಪ, ಓಕೆ ಓಕೆ ಅಂತೇಳಿ ತಿರ್ಗಾ ಬಡ್ಕೊಂತಾನೆ. ಸಮಯ ಕಾಪಾಡಿ 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 ನಾನು ಕ್ಷಮಿಸಿ ಅಂತ ಹೇಳ್ತಾವನೆ. ಅಲ್ಲಿ ಎಣ್ಣೆ ಹೊಟ್ಟಿರ್ತಾವಳು ಲೇಡೀಸು. ಯೋ ಥೂ ಬೇವರ್ಸಿ ನನ್ನ ಮಗ, ನಾನು ಮೂಡಲ್ಲ ಹಾಳು ಮಾಡ್ತಾನೆ, ಹೋಗಿ ಮಾತಾಡ್ಕೊಂಡ್ ಬರಯ್ಯ ಅಂತ ಹೇಳಿದ ತಕ್ಷಣ ಇಂಗ್ಲೀಷ್ ಅವನು ಆಚೆ ಬರ್ತಾನೆ. ಯಾರ ಅವಳು? ನೀವು ಕೂಲಿ ಹೊಸ್ಬಳು ಸೊಮೆ, ಅರ್ಥ ಮಾಡ್ಕೊಳ್ಳಿ, ಹೊಸ್ಬಳು ಅಡ್ಜಸ್ಟ್ ಮಾಡ್ತೀನಿ ನಿಮಗೆ, ಓಕೆ ಓಕೆ ಅವಳನ್ನ ಹೆಂಗಾರ ಮಾಡಿ 2 ದಿನ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನನ್ನ ಬೆಡ್ಗೆ ಕರ್ಕೊಂಬಂದ್ಬಿಡಪ್ಪ ಅಂತ ನೀಚ್ಕೆಟ್ ನನ್ನ ಮಗ ಇಂಗ್ಲೀಷ್ ಅವನು ಹೇಳ್ತಾವನೆ. ಸರಿ ಸೊಮೆ ನನ್ಗೆ ಕ್ಷಮಿಸ್ಬಿಡಿ ಸೊಮೆ ಅಂತ ಹೇಳ್ತಾನೆ. ನರಿ ಓಕೆ ನಾನು ಕ್ಷಮಿಸ್ಬಿಟ್ಟೆ, ಅವಳನ್ನ ರೆಡಿ ಮಾಡಿ ಹೋಗು ಅಂತೇಳಿ ಹೊಂಟೈತಾನೆ ಒಳಗಡೆ. ಮಾರನೇ ದಿನ ಎಲ್ಲ ಕೆಲ್ಸಕ್ಕೆ ಹೋಗ್ತಾವ್ರೆ. ಒಂದು ಹಾಡು, ಇದು ಚಿಂದಿ ಹಾಡು ಇದು ಕೂಡ. ನೈಟ್ ಆಯ್ತು, ಅವಳನ್ನ ಕರ್ಕೊಂಬಂದವ್ರೆ ಎಲ್ಲಿಗೆ, ಅವನ ಮನೆಗೆ. ಅವ್ರ ಗಂಡ ದೀಪ ಹಿಡ್ಕೊಂಡು ಹೋಗ್ತಾನೆ. ಲೇ ದೀಪ ನೀನ್ ಹಿಡಿಬೇಡ ಕಣೋ, ಅವನ ಎಂತಿ ಹಿಡ್ಕೋತಾಳೆ, ನೀನ್ ಸುಮ್ನೆ ಅಲ್ಲಿ ಕುತ್ಕೋ. ಆ ಹುಡುಗಿನೂ ಪಾಪ ಹೋಗಿ ಬರ್ತಾಳೆ ಗುರು. ಅವಳನ್ನ ಅವನು ಹಾಳು ಮಾಡಿರ್ತಾನೆ. ಅದನ್ನ ಗಂಡ ಬೇರೆ ನೋಡ್ತಾವನೆ. ಈ ಕಡೆ ಹೀರೋ ಹಂಗೆ ಕ್ರಾಸ್ ಆಗ್ತಾನೆ ಲೈಟ್ ತಗೊಂಡು. ಅವಳನ್ನ ನೋಡ್ಬಿಟ್ಟು ಹೀರೋನು ತಲೆ ಬಗ್ಗಿಸ್ಕೊಂಡು ಹೊಂಟೋಯ್ತಾನೆ. ನೀನು ಎಲ್ಲ ಕುತ್ಕೊಂಡಲ್ಲಿ ಮರದ ಹತ್ರ ಅಳ್ತಾ ಇರ್ತಾರೆ. ಈ ನರಿ ನನ್ನ ಮಗ ಹೋಗ್ಬಿಟ್ಟು ಐ ಹೋಗ್ರಿ ಆ ಕಡೆ ಕೆಲಸ ನೋಡ್ರಿ ಅಂತ ಹೇಳ್ತಾನೆ. ಎಲ್ಲಾರು ಗೊಳೋ ಅಂತ ಪಾಪ ಹತ್ಕೊಂತಾರೆ. ಸರಿ ಮಾರನೇ ದಿನ ನಮ್ಮ ರಾಸನ್ಗೆ ಲೆಟರ್ ಬಂದೈತೆ. ಅವನೆಂತಿ ಲೆಟರ್ ಹಾಕೊಳ್ಳೆ. ಫಸ್ಟ್ ಅವ್ರ ಅಮ್ಮ ಮಾತಾಡ್ತಾರೆ. ರಾಸ ಚೆನ್ನಾಗಿದ್ಯಾನೋ, ಊಟ ಮಾಡ್ದ, ನಾಷ್ಟ ಮಾಡ್ದ, ಹಂಗೆ ಹಿಂಗೆ ನಾವು ಚೆನ್ನಾಗೇ ಇದ್ದೀವಿ, ನೀನು ಖುಷಿಯಾಗಿರು, ಯಾವುದಕ್ಕೂ ತಲೆ ಕೆಡ್ಸ್ಕೊಂಬೇಡ, ಡೈಲಿ ಸ್ನಾನ ಮಾಡು, ಅಲ್ಲುಜ್ಜು ಅಂತ ಅಮ್ಮ ಬರ್ದವ್ರೆ. ಸರಿ ಸರಿ ಈ ಕಡೆ ಎಂತಿ ಬೇರೆ ಮಾತಾಡ್ತಾಳೆ ಇವಾಗ. ರಾಸ ನೀನು ಬೇಗ ಬಾ ರಾಸ, ನೀನು ನೋಡಿ ತುಂಬ ದಿನ ಆಯಿತು, ನಾನು ಬೇರೆ ಗರ್ಭಿಣಿಯಾಗಿದ್ದೀನಿ ಕಣೋ ಅಂತ ಹೇಳಿದ ತಕ್ಷಣ ಇರೋಲ್ಲ ನಗ್ತಾರೆ. ಅದೇ ಆ ವಾರ್ಡಲ್ಲಿ ರೊಮ್ಯಾನ್ಸ್ ಆಯ್ತಲ್ಲ ಗುರು ಅವರಿಗೆ. ಅವಳು ಆ್ಯಕ್ಚುಲಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಬೇಗ ಬಂದು ನನ್ನ ಕತ್ತಿಗೆ ಒಂದು ತಾಲಿ ಕಟ್ಟು ಅಂತ ಹೇಳಿದ ತಕ್ಷಣ ಆ ಕಡೆ ಇರೋ ಪೂಜಾರಿ ಅಯ್ಯಯ್ಯೋ ಈ ಹುಡುಗನ್ ನೋಡಪ್ಪ ದೇವರೇ ಕಾಪಾಡಪ್ಪ ಅಂತ ಬಡ್ಕೊಂತಾನೆ. ತಿರ್ಗಾ ನಮ್ಮ ಹೀರೋಯಿನ್ನು ಅಲ್ಲೇ ಮುಚ್ಕೊಂಡು ಅವಳಿಗೆ ಹೋಗ್ಬಿಟ್ಟು ಒಂದು ತಾಲಿ ಕಟ್ಬಿಟ್ಟು ಸಂಸಾರ ಮಾಡೋ. ನನ್ನ ಮಗನೇ ಹೆಣ್ಮಕ್ಳು ಕಷ್ಟನಾ ಹೊಟ್ಟೆಗೆ ಹಾಕೊಂಬೇಡ ಅಂತ ರೇಗ್ತಾಳೆ. ಇಲ್ಲ ಇಲ್ಲ ಹೋಗಿದ ತಕ್ಷಣ ಫಸ್ಟ್ ಮದುವೆ ಮಾಡ್ಕೊಂತೀನಪ್ಪ ಅವಳನ್ನ ಅಂತೇಳಿ ನಮ್ಮ ಹೀರೋನು ಹೇಳ್ತಾನೆ. ಆ ಮಗು ಜೊತೆ ಆಡ್ತಾವನೆ. ಹಂಗೆ ಈ ಕಡೆ ಅಂಗಮ್ಮನ್ ತೋರಿಸ್ತಾರೆ. ಅಂಗಮ್ಮನಿಗೆ ಒಂದು ಪುಟಾಣಿ ಮಗು ಊಟೈತೆ, ಗಂಡು ಮಗು. ಹಂಗೆ ಈ ಕಡೆ ಸೀನ್ ಕಟ್ ಮಾಡಿ ನಮ್ಮ ರಾಸನ್ ತೋರಿಸ್ತಾರೆ. ಇವತ್ತೇನೋ ಎಲ್ಲರಿಗೂ ಪೇಮೆಂಟ್ ಕೊಟ್ಟು ಕಳ್ಸಾರಂತೆ. ಆಕ್ಚುಲಿ ಅವ್ರು ಬಂದು 2 ವರ್ಷ ಆಗೋಯ್ತು ಇಲ್ಲಿಗೆ. ಅವನ ಎಂತಿ ಬೇರೆ ಹೇಳ್ತಾಳೆ ಇನ್ನೊಬ್ಳು ಇಲ್ಲಿ ಬರ್ತೀನಿ ಕಣೋ ಬೇವರ್ಸಿ, ನನ್ನ ಮಗಳನ್ನ ಇಲ್ಲಿ ಬಿಟ್ಟೋದಲ್ಲ, ಬಂದ ತಕ್ಷಣ ನನ್ನ ಮಗನೇ ಕೊಡ್ಲಿ ತಗೊಂಡು ನಿನ್ ಕತ್ತು ಕಟ್ ಮಾಡೋದೇ ಕಣ ನನಗೆ ಫಸ್ಟ್ ಕೆಲಸ ಅಂತ ಹೇಳ್ತಾವಳೆ. ಅಮೌಂಟ್ ಇಕ್ಕಿದ್ರು ಲೆಕ್ಕ ಹಾಕಕ್ಕೆ ಒಬ್ಬೊಬ್ಬರನ್ನೇ ಕರ್ದಿ ಲೆಕ್ಕ ಹಾಕ್ತಾರ ನೋಡಿ. ಇವಾಗ ಕರೆದ್ರು ನಮ್ಮ ಹೀರೋನ, ಸಾಲು ರಾಸ ಬಾರೋ ಇಲ್ಲಿ ಅಂತ. ಅವನು ಸೀದಾ ಓಡ್ ಬರ್ತಾನೆ. ತಿಂದಿದ್ದಕ್ಕೆ 6 ತಿಂಗಳು ಸಂಬಳ, ನೀನು ಮಲಗಿದ್ದಲ್ಲ ಮನೆ ಅದಕ್ಕೊಂದು 12 ತಿಂಗಳು ಸಂಬಳ, ಹಾಸ್ಪಿಟ್ಲ್ ಖರ್ಚು ಒಂದು 2 ವರ್ಷದ ಸಂಬಳ, ಏನೋ ನೀನೇನೋ ನಮ್ಗೆ ದುಡ್ಡು ಕೊಡ್ಬೇಕಲ್ಲೋ ಲೇ. ಎಲ್ಲ ಲೆಕ್ಕ ಹಾಕಿ ನೋಡಿದ್ರೆ ಇನ್ನು ನೀನು 3 ವರ್ಷ 2 ತಿಂಗಳು ಇಲ್ಲೇ ಕೆಲಸ ಮಾಡಬೇಕು ಅಂತ ಒಂದು ಬಾಂಬ್ ಹಾಕ್ಬಿಡದ ಅವನಿಗೆ. ಅವನು ಹಂಗೆ ನೋಡ್ತಾವನೆ. ಎಲ್ಲಾರು ಹಂಗೆ ಕಣ್ಣು ಬಿಡ್ತಾವ್ರೆ. ಇದೇನ್ರ ಇದು, ತಿಂದಿದ್ದಕ್ಕೆ ಮಲಗಿದ್ದಕ್ಕೆ ಕಕ್ಕ ಮಾಡಿದ್ದಕ್ಕೆಲ್ಲ ಲೆಕ್ಕ ಆಗ್ತಾ ಇರಲ್ಲೋ ನೀವು ಅಂತ ಎಲ್ಲಾರ ಮನ್ಸು ಚೂರ ಆಗೋಯ್ತಲ್ಲಿ. ತಿರ್ಗಾ ಹಂಗೆ ಮನೆಗೆ ಹೋಗ್ಬಿಟ್ಟು ಎಲ್ಲರೂ ಗೊಳೋ ಅಂತ ಹೇಳ್ತಾರೆ. ಏನಪ್ಪ ನನ್ನ ಮಕ್ಳು ಹಿಂಗ್ ಮಾಡ್ತಾರಲ್ಲ ಅನ್ಬಿಟ್ಟು. ಅವತ್ತು ನೈಟೇ ನಮ್ಮ ಹೀರೋ ಏನ್ ಮಾಡ್ತಾನೆ, ಇಲ್ಲಿಂದ ಹೆಂಗಾರು ಎಸ್ಕೇಪ್ ಆಗ್ಲೇಬೇಕು ಅಂತೇಳಿ ಎಸ್ಕೇಪ್ ಆಗ್ತಾನೆ. ಅವನ್ನ ಹಂಗೆ ಹಿಂಗೆ ಮಾಡಿ ಹಿಡ್ಕೊಂಡ್ಬಿಡ್ತಾರೆ ಗುರು. ಅವನ್ನ ಹಿಡ್ಕೊಂಡು ಹಂಗೆ ಎಳ್ಕೊಂಡ್ಬರ್ತಾರೆ. ಸೀದಾ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ. ಅವೆಲ್ಲ ಒಬ್ಬನ ಕರ್ಕೊಂಡೋರಲ್ಲ ಹಾಸ್ಪಿಟ್ಲಿಗೆ. ಬಟ್ ಅವ್ನಿಗೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ರಾಸನ್ ಕರ್ಕೊಂಡೋಗಿ ಮಲಗಿಸ್ಬಿಟ್ಟು ಡಾಕ್ಟರ್ನ ಕರೀತಾರೆ. ಅವನು ಬರ್ತಾನೆ. ಬೇಡ ಕಣ್ರು ಬಿಟ್ಬಿಡ್ರ ಇವನ್ನ ಒಂದ್ ದಿವಸ, ತುಂಬಾ ಒಳ್ಳೆ ಹುಡುಗ ಕಣಂತ ಡಾಕ್ಟರ್ ಹೇಳ್ತಾರೆ. ಬಟ್ ಇವ್ರು ಕೇಳಲ್ಲ. ಹೇಳಿದ ಕೆಲಸ ಮಾಡಯ್ಯ ಮುಚ್ಕೊಂಡ್ ಅಂತೇಳಿ ಅವ್ನ ಕೈ ಕಾಲೆಲ್ಲ ಕಟ್ಟಾಕ್ಬಿಟ್ಟು ಕಾಲ್ ನರ ಕಟ್ ಮಾಡ್ಬಿಡ್ತಾರೆ ಗುರು. ಬಡ್ಕೊಂತ ನೋಡ್ರಿ ಅವ್ನು ಬಡ್ಕೊಳ್ಳೋ ಕೂಗು ನಮ್ಮ ಮನಸ್ಸೇ ಜಲ್ ಅನ್ಬಿಡ್ತದೆ. ಆ ತರ ಕೂಗ್ತಾನ ಅವನು. ತಗೊಂಬಂದಿ ಮನೆಗೆ ಹಾಕಿದ್ರು. ಅಲ್ಲಿ ಇರೋರು ಗೊಳೋ ಅಂತ ಅಳ್ತಾವ್ರೆ. ಹೀರೋಗ ಪಾಪ ಕಾಲಿಲ್ವಲ್ಲ ಇವಾಗ. ಹಂಗೆ ದೇಕೊಂಡು ಪಾಪ ಅವ್ನು ಕೆಲಸ ಮಾಡ್ತಾನೆ ಅವನೇ. ಹಂಗೆ ಹೀರೋಯಿನ ಬೇರೆ ತೋರ್ಸವ್ರೆ. ಆ ಮಗುನ ಕೈಯಲ್ಲಿ ಹಿಡ್ಕೊಂಡು ಪಾಪ ಇವನಿಗೋಸ್ಕರ ಕಾಯ್ತಾವಳೆ ಅವಳು. ಒಂದಿನ ನೋಡಿದ್ರೆ ಎಲ್ಲರೂ ಡಮ 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 ಅಂತ ಕೆಳಗಡೆ ಬಿದ್ದೋಗ್ಬಿಡ್ತಾವ್ರೆ. ಏನಪ್ಪಾ ಅಂತ ನೋಡಿದ್ರೆ ಆ ಊರ್ ಗಾಳಿಗೆ ಒಂಥರ ಕೆಟ್ಟ ರೋಗ ಬಂದೈತೆ. ಅದರಿಂದ ಸತ್ತಿ ಬೀಳ್ತಾವ್ರೆ. ಅನಾಥ ಹೆಣಗಳು ಎಲ್ಲರೂ ತಲೆ ಹೊಡ್ಕೊಂತಾವ್ರೆ. ಏನಪ್ಪಾ ಹಿಂಗ್ ಸಾಯ್ತಾರಲ್ಲ ಅನ್ಬಿಟ್ಟು ಆ ಮ್ಯಾಟ್ರು ಇಂಗ್ಲಿಷ್ ಅವ್ರ ಕಿವಿಗೆ ಹೋಗುತ್ತೆ. ಸರಿ ಎಲ್ಲಾರನ್ನು ಹಾಕಿ ಸುಟ್ಬಿಡ್ರು ಅಂತ ಹೇಳಿದ ತಕ್ಷಣ ಎಲ್ಲಾರನ್ನು ಗುಡ್ಡೆ ಹಾಕಿ ಹಂಗೆ ಸುಟ್ತಾವ್ರಲ್ಲಿ. ಒಂದಿಬ್ರು ಚರ್ಚ್ ಅವ್ರು ಬಂದ್ರು. ಅವನು ಮಾತಾಡ್ತಾವನೆ, ಇದ್ಯಾರಯ್ಯ ಅನ್ಬಿಟ್ಟು. ಇದೇ ನನ್ನ ಹೆಂಡತಿ. ಅಯ್ಯೋ ಕರ್ಮ, ಇಂತ ನನ್ನ ಮಗನಿಗೆ ಇಂತ ಹೆಂಡತಿನ ಕತ್ಕ ಆಯ್ತು. ಈ ತರ ಇಲ್ಲಿ ವಿಷಯದ ಗಾಳಿ ತುಂಬಾ ಜಾಸ್ತಿ ಬರ್ತಾ ಇದೆ, ಏನಾರು ಮಾಡ್ರಯ್ಯ. ಸರ್ ನಮ್ಗೆ ಗೊತ್ತಿರೋ ಕೆಲಸ ನಾವು ಮಾಡ್ತೀವಿ ಬಿಡಿ ಸರ್. ಓಕೆ ಮಾಡ್ರಿ ಅಂತೇಳಿ ಅವರು ಸೀದಾ ಹಾಸ್ಪಿಟ್ಲಿಗೆ ಒಂದ್ಸರಿ ವಿಸಿಟ್ ಆಗ್ತಾರೆ. ಯಾರಪ್ಪ ಇಲ್ಲಿ ಡಾಕ್ಟರ್ ಅಂತ ಕರೆದ ತಕ್ಷಣ ಒಬ್ಬ ಬರ್ತಾನ. ಅವನು ನಾನೇ ಸರ್ ಡಾಕ್ಟರ್ ಅಂತ. ಲೇ ನಿಜ ಹೇಳು, ಎಲ್ಲಿ ಓದೆ ನೀನು? ಸರ್ ಇಲ್ಲೇ ಓದಿ ಇಲ್ಲೇ
ಕಲ್ತ್ಕೊಂಡೆ ಸರ್. ಛೀ, ಈ ನನ್ನ ಮಗ ಕಾಂಪೌಂಡರ್ ಇರಬೇಕು ಅಂತೇಳಿ ಅವ್ನು ನಿಂತಿತ್ರ ಹೇಳ್ತಾವ್ರೆ. ಮೇಲ್ಗಡೆ ಹೋಗಿ ನೋಡಿದ್ರೆ ಇದೇನು ಹಾಸ್ಪಿಟ್ಲ ಇಲ್ಲ, ಹಂದಿ ಸಾಕೋ ಜಾಗ. ನಾನು ಇಷ್ಟೊಂದು ಕೊಳಕಿದೆಯೋ, ಕೊಳಕ್ ನನ್ನ ಮಕ್ಕಳ್ರ ಅಂತ ಬಾಯಿಗೆ ಬಂದಂಗೆ ಬೈತಾರವರು. ಅವ್ರ ಇಂತಿನೂ ಸುಮ್ಮನೆ ಎಲ್ಲ ಒಬ್ಬೊಬ್ಬರಿಗೆ ಹೋಗ್ಬಿಟ್ಟು ಏಸುದು ಚಿತ್ರ ಬಿಡಿಸೋರ್ ತಲೆ ಮೇಲೆ. ಓಕೆ ಎಲ್ಲರೂ ಏಸು ಮುಗಿರಿ, ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತೇಳಿ ಅಲ್ಲೂ ಒಂದು ಡ್ಯಾನ್ಸು, ಹಾಡು, ಎಲ್ಲ ದೇವ್ರ ಬಗ್ಗೆನೆ. ಒಬ್ಬೊಬ್ರು ಅವ್ರ ಮನಸ್ಸಲ್ಲಿ ಇದ್ದಿದ್ದಲ್ಲ ಹಂಗೆ ಹೇಳ್ಕೊಂತಾರೆ ದೇವ್ರ ಹತ್ರ. ಈ ಕಡೆ ಅದೇ ನಮ್ಮ ಹೀರೋಯಿನ್, ಇನ್ನೊಬ್ಳು ಹೀರೋಯಿನ್ ಇದ್ಲಲ್ಲ, ಅವಳು ಸಾಯೋ ಸ್ಥಿತಿಗೆ ಬಂದ್ಬಿಟ್ಟವಳೆ ಗುರು. ಆ ವಾರ್ಡಲ್ಲೇ ಪಾಪ ಅವಳು ಸತ್ತೋಗ್ಬಿಡ್ತಾಳೆ. ಇನ್ನು ಆ ಮಗುನು ನಮ್ಮ ಹೀರೋ ತಲೆ ಮೇಲೆ ಬಿತ್ತು. ಆ ಮಗುನ ಈ ಹೆಂಗ್ ಕಾಪಾಡ್ತಾನೆ ಗುರು. ಇವನಿಗೆ ಕಾಲೇ ಇಲ್ವಲ್ಲ, ಇವನಿಗೆ ಕಾಲಿದೆ ಬಟ್ ತುಂಬಾ ಅದು ಕಾಲು ಇಲ್ದಿರೋ ತರಾನೇ ಇದೆ ಅವನ ಕಾಲ ಅವನಿಗೆ. ಸರಿ, ಮಾರನೇ ದಿನ ತಿರ್ಗಾ ಅಕೌಂಟ್ಗೆ ಶುರು ಮಾಡಿದ್ರು. ಆಕ್ಚುಲಿ ಅವ್ನು ಬಂದಿವಾಗ 7-8 ವರ್ಷ ಆಗೋಯ್ತು. ಅವ್ರ ಮಾವ ತಿರ್ಗಾ ಹೋಗವನೆ ಜನರನ್ನ ಕರ್ಕೊಂಬರಕ್ಕೆ. ಅದು ನಿಮ್ಗೆ ಹೇಳಿಲ್ಲ ಅಲ್ವಾ? ಅವರು ಒಬ್ಬೊಬ್ಬರನ್ನೇ ನೋಡ್ತಾರೆ. ಕೆಲಸ ಮಾಡಕ್ ಆಗದೆ ಅವ್ರನ್ನ ಆ ಕಡೆ ಕಳಿಸ್ತಾರೆ, ಇನ್ನು ಗಟ್ಟಿಯಾಗಿರೋರ್ನ ಈ ಕಡೆ ಕಳಿಸ್ತಾವ್ರೆ. ಇವಾಗ ಬಂದ ನಮ್ಮ ಸಾಲೂರ್ ರಾಸ. ಏನೋ ಇದು ಅವಳ ಮಗಳು ತಾನೇನೋ, ಅವಳ ಮಗಳನ್ನ ನೀನಾಕೋ ಎತ್ಕೊಂಡು ಹೋಗ್ತಾ ಇದೀಯಾ? ಇಲ್ಲ ಸ್ವಾಮಿ, ಆಗ್ತಲ್ಲ ಸ್ವಾಮಿ ಅಂತಾನೆ. ಸರಿ ಫಸ್ಟೇ ಆ ಮಗು ಅವ್ರ ಅಪ್ಪಂದು ಲೆಕ್ಕ ಇದೆ, ನಿಂದು ಲೆಕ್ಕ ಇದೆ. ಇವ್ರು ಎಲ್ಲಾರ ಲೆಕ್ಕ ತೀರ್ಸಕ್ ನಿನಗಿನ್ನ 9 ವರ್ಷ 11 ತಿಂಗಳಾಗುತ್ತೆ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋಗೆ ಫುಲ್ಲು ಶಾಕ್ ಆಗೋಗುತ್ತೆ. ಸೀದಾ ಹೋಗ್ತಾನೆ, ಒಂದು ಬಂಡೆ ಮೇಲೆ ಕುತ್ಕೊಂಡು ಅಳ್ತಾನೆ. ನೋಡಿ ಅಪ್ಪ ಅಂತ ಇಂಥ ಅಳುವಲ್ಲ ಇದು. ಸ್ವಾಮಿ, ಯಾಕೆ ಸ್ವಾಮಿ ಹಿಂಗೆ ಮಾಡ್ತಾ ಇದ್ದೀರಾ? ಊರ್ ಜನನ ನೋಡ್ಬೇಕು ಸ್ವಾಮಿ, ಎಂತಿ ಮಕ್ಕಳನ್ನ ನೋಡ್ಬೇಕು ಸ್ವಾಮಿ. ಯಾರನ್ನ ನೋಡ್ದೆ ನಾವು ಏನಯ್ಯ ತಪ್ಪು ಮಾಡಿದ್ದೀವಿ? ಅಮ್ಮ ಸತ್ತಿರೋ ಮಗು ಸ್ವಾಮಿ ಇದು ಅಂತ ಒಂಥರ ಕೂಗ್ತಾವನೆ. ಆ ನರಿನು ಹೋಗ್ಬಿಟ್ಟು ಜನರನ್ನ ಕರ್ಕೊಂಡು ಬರ್ತಾವನೆ. ನೋಡಿದ್ರೆ ಅವನು ನಮ್ಮ ಹೀರೋಯಿನ್ನು ಕರ್ಕೊಂಡ್ ಬರ್ತಾವನೆ. ಯಪ್ಪ ದೇವ್ರೆ. ಸರಿ, ಹೀರೋಯಿನು ಯಾರಪ್ಪ ಬಡ್ಕೊಳ್ಳೋದಂತ ಹಿಂಗೆ ನೋಡ್ತಾವಳೆ. ನೋಡಿದ್ರೆ ರಾಸ ಹಂಗೆ ಗುಡು ಅಂತ ಓಡ್ ಬರ್ತಾವಳೆ. ಇವನು ಹಂಗೆ ನೋಡಿದ್ರೆ ಹಂಗಮ್ಮ ಬರ್ತಾವಳೆ. ಹಂಗಮ್ಮ ಅನ್ಬಿಟ್ಟು ಇವನು ಓಡೋಗ್ತಾನೆ. ಅಲ್ಲೊಂದು ಹಾಡು ಬರುತ್ತೆ, ಬಟ್ ಲಿರಿಕ್ಸು ಚಿಂದಿ ಉಡಾಯಿಸ್ಬಿಟ್ರಿ. ಲಿರಿಕ್ಸ್ ಮಾತ್ರ. ಹಂಗಮ್ಮ ಬಂದ್ಯಾ? ಏನಕ್ಕೆ ಬಂದೆ? ನನ್ನ ಮದುವೆ ಮಾಡ್ಕೊಂಡು ಬಾಳಕ್ ಬಂದ? ಇಲ್ಲ ನಾನು ರಾಸನ್ ತರ ಇದೀನಂತ ನೋಡಕ್ ಬಂದ? ಇಲ್ಲ ನಾನು ಆರೋಗ್ಯನ ಚೆನ್ನಾಗಿಟ್ಟಿರ್ತಂತ ಕನ್ಸ್ಕೊಂಡ್ಕೊಂಡ್ ಬಂದ ಅಂತೇಳಿ ಗೊಳು ಅಂತ ಹೇಳ್ತಾನೆ. ಅವಳು ಮಗುನ ತೋರಿಸ್ತಾರೆ, ಇಲ್ಲಿ ನೋಡ್ರಿ ನಮ್ಮ ಮಗು ಅಂತ. ಅವನು ನಮ್ಮ ಮಗುನ ಅಂತೇಳಿ ಹಿಂಗ್ ತಪ್ಕೊಂಡು ಒಂದು ಡೈಲಾಗ್ ಹೊಡಿತಾನೆ ನೋಡ್ರಿ. ಹಂಗಮ್ಮ ಕರುಣೆನೇ ಇಲ್ದಿರೋ ಬಾವಿಗೆ ಬಂದು ಬಿದ್ದಿಯಲ್ಲೇ ಅಂತ ಗೊಳೋ ಅಂತ ಅಳ್ತಾನೆ ಗುರು. ಖಂಡಿತ ನನಗೆ ಅಳು ಹತ್ತಿ ಸಾಕಾಗೋಯ್ತು ನನಗೆ. ಹಂಗೆ ಆ ಮೂವಿನ ಮುಗಿಸ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆದ್ರೆ ಹೇಳಿ. ಈ ಡೈರೆಕ್ಟರ್ ಬಂದು ಸುಮ್ಮನೆ ಅಲ್ಲ, ಬೇಜಾನ್ ಈ ಥರ ಮೂವಿಗಳು ಬಿಟ್ಟಿದ್ದಾರೆ. ಈ ಮೂವಿ ನಿಮ್ಗೆ ಇಷ್ಟ ಇರೋ ಒಂದು ಕಮೆಂಟ್ ಹಾಕಿ. ಈ ಡೈರೆಕ್ಟರ್ದು ಎಲ್ಲ ಮೂವಿ ಅತ್ತಾಗೆ ಇಳಿಸ್ಬಿಡೋಣ ಬ್ಯಾಕ್ ಟು ಬ್ಯಾಕು.